ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಡೆವಿಲ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಈ ಡೆವಿಲ್ ಕಾರ್ಡ್ ಬಂದ್ಬಿಟ್ಟು ಇವಾಗ ನೀವು ಈ ಡೆವಿಲ್ ಕಾರ್ಡ್ನ ಹೆಂಗೆ ಗುರುತಿಸ್ತೀರಾ? ಕೆಳಗಡೆ ಕ್ಲಿಯರ್ ಆಗಿ ಡೆವಿಲ್ ಅಂತ ಬರ್ತಿರುತ್ತೆ. ಸೊ ಅದರಿಂದ ನೀವು ಇದನ್ನ ಗುರುತಿಸ್ಬೋದು. ಇದು ಡೆವಿಲ್ ಕಾರ್ಡ್ ಅಂತ ಅರ್ಥ ಆಯ್ತಾ? ಅದು ಒಂದು ರೀತಿ. ಇನ್ನೊಂದು ರೀತಿ, ನೀವು ಈ ಥರ ಒಬ್ಬ ರಾಕ್ಷಸ ಥರ ಒಬ್ಬ ಕೂತಿರೋದು ಮತ್ತು ಇಬ್ಬರು ಹುಡುಗ ಹುಡುಗಿ ಬಂದ್ಬಿಟ್ಟು ಚೇಂಡ್ ಆಗಿರೋ ಥರ ನೋಡಿದರೆ ನೀವು ಇದನ್ನು ಡೆವಿಲ್ ಕಾರ್ಡ್ ಅಂತ ಅರ್ಥ ಮಾಡ್ಕೋಬೋದು. ಅರ್ಥ ಆಯ್ತಾ? ಇವಾಗ ಈ ಡೆವಿಲ್ ಕಾರ್ಡ್ ಬಂದ್ಬಿಟ್ಟು ಯಾವ ಆಸ್ಟ್ರಾಲಜಿಕಲ್ ಜೋಡಿಯಾಕ್ ಸೈನ್ಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತಾ ಬರ್ತೀನಿ. ಈ ಡೆವಿಲ್ ಕಾರ್ಡ್ ಬಂದ್ಬಿಟ್ಟು ನೀವೇ ಗೆಸ್ ಮಾಡಿ ಯಾವುದಿರ್ಬೋದಂತ. ಎಸ್, ಇದು ಬಂದ್ಬಿಟ್ಟು ಮಕರ ರಾಶಿ ಕ್ಯಾಪ್ರಿಕಾನ್ಗೆ ಆಗ್ತಾ ಇದೆ. ಯಾಕೆ ಹೇಳಿ? ನೀವು ಇಲ್ಲಿ ನೋಡ್ಬೋದು, ಕ್ಯಾಪ್ರಿಕಾನ್ನಲ್ಲೇ ಈ ಥರ ಗೋಟ್ ಥರ ಸೈನ್ ನೋಡ್ಬೋದು. ನೀವು ಗೋಟ್ ಥರ ಸೈನ್ ನೋಡ್ಬೋದು. ನೀವು ಈ ಗೋಟ್ ಥರ ಸೈನ್ ನೋಡೋದ್ರಿಂದ ಮತ್ತು ಈ ಥರ ಸ್ಟ್ರಿಕ್ಟ್ ಕೈಂಡ್ ಆಫ್ ಅ ಟೀಚರ್ ಎನ್ವೈರ್ಮೆಂಟ್ ಈ ಥರ ನೋಡಿದ್ರೆ ನೀವು ಇದನ್ನ ಅರ್ಥ ಮಾಡ್ಕೋಬೋದು. ಇದು ಮಕರ ರಾಶಿ ಕ್ಯಾಪ್ರಿಕಾನ್ಗೆ ಹೋಲಿಸುತ್ತೆ ಅಂತ. ಅರ್ಥ ಆಯ್ತಾ? ಇವಾಗ ಈ ಡೆವಿಲ್ ಕಾರ್ಡ್ ಯಾವಾಗಲೇ ನೀವು ರೀಡಿಂಗ್ ಮಾಡುವಾಗ ಬಂದರೂ ಸಹ ನೀವು ಇದನ್ನ ಅರ್ಥ ಮಾಡ್ಕೋಬೋದು. ಇಟ್ಸ್ ಅ ನೋ ಕಾರ್ಡ್ ಅಂತ. ಅರ್ಥ ಆಯ್ತಾ? ಈಗ ಡೆವಿಲ್ ಕಾರ್ಡ್ನ ಅರ್ಥ ಮಾಡ್ಕೊತಾ ಬರೋಣ. ಈ ಡೆವಿಲ್ ಕಾರ್ಡ್ ನೀವು ರೀಡಿಂಗ್ ಮಾಡುವಾಗ ಯಾವಾಗಲೇ ಬಂದರೂ ಸಹ ಇದೇನು ಹೇಳ್ತಾ ಬರುತ್ತೆ ಅಂತಂದರೆ, ನೀವು ನಿಮ್ಮ ಸಂಬಂಧಗಳು ಇಲ್ಲ ಅಂತಂದರೆ ನಿಮ್ಮ ದಿನನಿತ್ಯದ ರುಟೀನ್ ಹ್ಯಾಬಿಟ್ಸ್ ಏನಿದೆ ಅದರಲ್ಲಿ ನೀವು ಮತ್ತೆ ಚಿಂತನೆ ಮಾಡಬೇಕು ಅಂತ. ಯಾಕಂತ ಅಂದರೆ ಯಾವುದೋ ಒಂದು ಹ್ಯಾಬಿಟ್ಟು ಇಲ್ಲ ಮೇ ಬಿ ಸ್ವಲ್ಪ ಹೊರಗೆ ತಿನ್ನೋದಾಗಲಿ ಇಲ್ಲ ಅಂತಂದರೆ ನೀವು ಮೇ ಬಿ ಸ್ವಲ್ಪ ಜಾಸ್ತಿನೇ ಲೈಕ್ ಹೊರಗಡೆ ತಿಂತಾ ಇರ್ಬೋದು. ಇಲ್ಲ ಅಂತಂದರೆ ಅವಶ್ಯಕತೆಗಿಂತ ಜಾಸ್ತಿನೇ ನೀರು ಕುಡಿಯೋದು ಒಳ್ಳೆಯದು, ಬಟ್ ಅವಶ್ಯಕತೆಗಿಂತ ಜಾಸ್ತಿ ನೀರು ಕುಡಿದ್ರೆ ಅದು ಬೇರೆ ರೀತಿಯಲ್ಲೇ ಇದಾಗುತ್ತೆ. ಸೊ ಯಾವುದೋ ಒಂದು ಹ್ಯಾಬಿಟ್ಟು ಒಳ್ಳೆಯದೋ ಕೆಟ್ಟದೋ ನೀವು ಅದನ್ನು ಅವಶ್ಯಕತೆಗಿಂತ ಜಾಸ್ತಿ ಮಾಡ್ತಾ ಇದ್ದೀರಾ. ಸೊ ಎಷ್ಟು ಬೇಕೋ ಅಷ್ಟೇ ಮಾಡಿ ಅಂತ ಇದು ತೋರಿಸುತ್ತೆ. ಇದು ಸಂಬಂಧಗಳು ರಿಲೇಷನ್ಶಿಪ್ಸಲ್ಲಿ ಆಗಿರ್ಬೋದು, ಇಲ್ಲ ಅಂತಂದರೆ ಇದು ನಿಮ್ಮ ದಿನನಿತ್ಯದ ದಿನಚರಿಯ ಹ್ಯಾಬಿಟ್ಸ್ ಆಗಿರ್ಬೋದು, ಯಾವ್ದಾರು ಆಗಿರ್ಬೋದು. ಅರ್ಥಾಯ್ತಾ? ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ನೀವು ಯಾವುದ್ರಲ್ಲೋ ಸ್ಟಕ್ ಆಗಿಬಿಟ್ಟಿದ್ದೀರಾ. ಅದರಿಂದ ಅಂದರೆ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲೋ ಯಾವುದ್ರಲ್ಲೋ ನಿಮ್ಮನ್ನೇ ನೀವು ಬಿಟ್ಕೊಡ್ತಾ ಇದ್ದೀರಾ. ಯಾರೋ ಒಬ್ಬ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಿಮ್ಗೆ ಯಾರೋ ಒಬ್ರು ಇಷ್ಟ ಆಗಿರ್ಬೋದು. ನೀವು ನಿಮ್ಮ ಇಷ್ಟ ಕಷ್ಟಗಳನ್ನ ಬಿಟ್ಬಿಟ್ಟು ಅವ್ರಿಗೇನು ಇಷ್ಟ ಆಗುತ್ತೋ ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಇಲ್ಲ ಅವರು ನಿಮ್ಮ ಜೊತೆನೇ ಇರಬೇಕಂತ ನಿಮ್ಮ ನೀಡ್ಸನ್ನು ನೀವು ಸ್ಯಾಕ್ರಿಫೈಸ್ ಮಾಡ್ತಾ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನು ಮಾಡ್ತಾ ಇದ್ರೆ ನಿಮ್ಮನ್ನು ನೀವು ಕಳ್ಕೊತಾ ಇದ್ದೀರಾ ಅಂತ ಅರ್ಥ ಆಯ್ತಾ? ಯಾಕಂದರೆ ನಮ್ಮನ್ನು ನಾವೆಂದೂ ಕಳ್ಕೊಬಾರ್ದು. ನಮ್ಮದು ಸೆಲ್ಫ್ ಐಡೆಂಟಿಟಿ ನೋ ಮ್ಯಾಟರ್ ವಾಟ್ ನಾವು ಯಾವಾಗಲೂ ಮೇಂಟೈನ್ ಮಾಡಬೇಕು. ನೀವು ಅದರಿಂದ ನಿಮಗೆ ಏನಾಗ್ತಾ ಇದೆ, ಒಂಥರ ಸ್ಟಕ್ಕಾಗಿ ಫೀಲ್ ಆಗ್ತಾ ಇದೆ. ಏನು ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ, ಏನಾಗ್ತಾ ಇದೆ ಅಂತ ಅದನ್ನು ನೀವು ರೀಥಿಂಕ್ ಮಾಡಬೇಕು ಅಂತ ತೋರಿಸುತ್ತೆ. ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ಯಾರು ಟಾಕ್ಸಿಕ್ ಪೀಪಲ್ ಇಲ್ಲ ಸಿಚುವೇಶನ್ಸಲ್ಲಿ ನೀವು ಸ್ಟಕ್ ಆಗಿರ್ಬೋದು. ಸೊ ಅವ್ರ ಜೊತೆ ಕಾರ್ಡ್ಸ್ನ ಕಟ್ ಮಾಡಿ, ಕ್ಲಿಯರಾಗಿ ಕಾರ್ಡ್ಸ್ ಕಟ್ ಮಾಡಿ ಅಂತ ಹೇಳ್ತಾ ಇದೆ. ಇದು ಇನ್ನೊಂದೇನು ಹೇಳ್ತಾ ಬರುತ್ತೆ ಅಂತಂದರೆ, ಯಾರೋ ಸಂಬಂಧದಲ್ಲಿ ಇಲ್ಲ ನೀವು ಯಾರಿಗೋ ಮೋಸ ಮಾಡ್ತಾ ಇರ್ಬೋದು, ಇಲ್ಲ ಬೇರೆಯವ್ರು ಯಾರೋ ನಿಮಗೆ ಮೋಸ ಮಾಡ್ತಾ ಇರ್ಬೋದು. ಎರಡರಲ್ಲಿ ಒಂದು ಆಗ್ತಾ ಇರುತ್ತೆ. ಅದನ್ನು ಕೂಡ ಈ ಡೆವಿಲ್ ಕಾರ್ಡ್ ತೋರಿಸುತ್ತೆ. ಇಲ್ಲ ಯಾವುದಲ್ಲೂ ಒಂದು ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀರಾ ಅಂತಲೂ ಇದು ಕ್ಲಿಯರಾಗಿ ತೋರಿಸುತ್ತೆ. ಅರ್ಥ ಆಯ್ತಾ? ಇಲ್ಲ ಯಾವುದಾದ್ರು ನೀವು ಇದು ನಿಮಗೆ ಮಾನಸಿಕವಾಗಿ ತುಂಬ ಕಿರುಕುಳ ಕೊಡ್ತಾ ಇರ್ಬೋದು. ಹಾಗಾಗಿ ನಿಮ್ಮ ದಿನನಿತ್ಯದ ದಿನಚರಿ ರೂಟೀನ್ ಹ್ಯಾಬಿಟ್ಸ್ ನೀವು ಯಾವುದೂ ಹಾಗಾಗಿ ಸರಿಯಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಇದು ಕ್ಲಿಯರಾಗಿ ತೋರಿಸುತ್ತೆ. ಅರ್ಥ ಆಯ್ತಾ? ಇನ್ನೊಂದು ತೋರಿಸುತ್ತೆ ಅಂತಂದರೆ, ಒಂದಿಷ್ಟು ಹ್ಯಾಬಿಟ್ಸು ಒಳ್ಳೆಯದಲ್ಲ, ಆ ಥರದ್ದು ನೀವು ರೂಢಿಸ್ಕೊಂಡಿರ್ಬೋದು, ಅದನ್ನು ಮಾಡಬೇಡಿ ಅಂತ ಇದು ಕ್ಲಿಯರಾಗಿ ಹೇಳುತ್ತೆ. ಇಲ್ಲಾಂತಂದರೆ ತುಂಬ ಕಾಮುಕತೆಯಿಂದ ಇರ್ಬೋದು, ಅದನ್ನು ತೋರಿಸುತ್ತೆ ಇದು. ಅರ್ಥ ಆಯ್ತಾ? ಅದು ಕೂಡ ಒಳ್ಳೆಯದಲ್ಲ. ಯಾವುದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡಿದ್ರೇ ಒಳ್ಳೆಯದು. ಇಲ್ಲಾಂದರೆ ಯಾರು ನಿಮಗೆ ಫಿಸಿಕಲಿ ಲೈಕ್ ಅಬ್ಯೂಸ್ ಮಾಡ್ತಾ ಇರ್ತಾರಲ್ಲ, ಲೈಕ್ ಆ ಥರನೂ ತೋರಿಸುತ್ತೆ ಇದು. ಅರ್ಥ ಆಯ್ತಾ? ಸೊ ಸ್ವಲ್ಪ ಹುಷಾರಾಗಿರಿ, ತಾಳ್ಮೆಯಿಂದ ಇರಿ, ಯಾವುದಕ್ಕೂ ಅಡಿಕ್ಟ್ ಆಗಬೇಡಿ, ಯಾವ್ದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡಿ ಅನ್ನೋದೇ ಇದು ಗೈಡೆನ್ಸ್ ತೋರಿಸುತ್ತೆ. ಅರ್ಥ ಆಯ್ತಾ? ಒಂಥರ ಬ್ಲಾಕ್ ಆಗುತ್ತೆ, ಒಂಥರ ಬ್ಲಾಕ್ಡ್ ಎನರ್ಜಿನ ತೋರಿಸುತ್ತೆ ಇದು. ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ಅಪ್ರೈಟ್ದು ಡೆವಿಲ್ ಕಾರ್ಡ್ದು ಅರ್ಥ.
ಇವಾಗ ನಾನು ನಿಮಗೆ ರಿವರ್ಸ್ ಡೆವಿಲ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ರಿವರ್ಸ್ ಡೆವಿಲ್ ಕಾರ್ಡ್ ಏನು ಹೇಳ್ತಾ ಬರುತ್ತೆ ಅಂತಂದರೆ, ಇದು ಕೂಡ ಯಾವಾಗಲೇ ನಿಮ್ಮ ರೀಡಿಂಗಲ್ಲಿ ಬಂದರೂ ಇದು ಕೂಡ ನೋ ಕಾರ್ಡ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಯಾಕಂತ ಅಂದರೆ ಇದು ರಿವರ್ಸ್ ಬಂದುಬಿಟ್ಟು ಇನ್ನವೇ ಇದು ಒಳ್ಳೆಯದು. ಯಾಕೆ ಗೊತ್ತಾ, ನೀವು ನಿಮ್ಮ ಆ ಓಲ್ಡ್ ಟಾಕ್ಸಿಕ್ ಪ್ಯಾಟರ್ನ್, ಯಾರಿಂದ ನೀವು ಸ್ಟಕ್ ಆಗಿದ್ದೀರಲ್ಲ, ಒಂಥರ ಪೀಪಲ್ ಪ್ಲೀಸಿಂಗ್ ನೇಚರ್ ಏನಿತ್ತು, ನೀವು ಅದರಿಂದ ಆಚೆ ಬರ್ತಾ ಇದ್ದೀರಾ ಅಂತ ತೋರಿಸುತ್ತೆ. ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ಯಾವ್ದಾದ್ರು ಮೆಂಟಲ್ ಬ್ಲಾಕೇಜಸ್ ಇಲ್ಲ ಅಂತಂದರೆ ಯಾವ್ದಾದ್ರು ಒಂದು ಟಾಕ್ಸಿಕ್ ಸಿಚುವೇಷನಲ್ಲಿ ನೀವು ಸ್ಟಕ್ ಆಗಿದ್ದರೆ ಅದರಿಂದ ಆಚೆ ಬರ್ತಾ ಇದ್ದೀರಾ ಅಂತಲೂ ತೋರಿಸುತ್ತೆ. ನೀವು ಇವಾಗ ಒಂಥರ ಸಿಕ್ಕಾಕೊಂಡಂಗೆ ಫೀಲಿಂಗ್ ಆಗಲ್ಲ, ಆದರೆ ಯಾಕಂದರೆ ನೀವು ಆ ಪ್ಯಾಟರ್ನಿಂದ ಆಚೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಹಾಗಾಗಿ ನಿಮಗೆ ಇದು ಟ್ರ್ಯಾಪ್ಡ್ ಅಂತ ಅನಿಸಲ್ಲ ಅಂತಲೂ ತೋರಿಸುತ್ತೆ. ನಿಮಗೆ ನಿಮ್ಮ ಪವರ್ ವಾಪಸ್ ಬರ್ತಾ ಇದೆ, ನಿಮ್ಮ ಶಕ್ತಿ, ನಿಮ್ಮ ಪವರ್, ನೀವು ಮುಂಚೆ ಹೆಂಗಿದ್ರೂ ಆ ಥರ ವಾಪಸ್ ಆಗ್ತಾ ಇದ್ದೀರಾ, ನೀವು ಅದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದೀರಾ ಅಂತ ತೋರಿಸುತ್ತೆ. ಒಂಥರ ಇದು ಒಂದು ರೀತಿಯಲ್ಲಿ ಪಾಸಿಟಿವ್ ಥರನೇ, ಎಸ್ ಬರ್ದಂಗೆ ಇರ್ಬೋದು, ಬಟ್ ಇದೊಂಥರ ಪಾಸಿಟಿವ್ ಸೈನ್ ಅಂತ ತೋರಿಸುತ್ತೆ. ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ನಿಮ್ಮ ಅಡಿಕ್ಷನ್ನು ಅದರಿಂದ ಆಚೆ ಬರ್ತಾ ಇದ್ದೀರಾ, ಹಾಗಾಗಿ ನಿಮಗೆ ಫ್ರೀಡಮ್ ಸಿಗ್ತಾ ಇದೆ ಮತ್ತು ತುಂಬ ಇಂಡಿಪೆಂಡೆಂಟ್ ಆಗ್ತಾ ಇದ್ದೀರಾ ಅಂತಲೂ ತೋರಿಸುತ್ತೆ. ಇದು ನಿಮ್ಮ ಹಳೆ ಪ್ಯಾಟರ್ನಿಂದ ಆಚೆ ಬರೋಕ್ಕೆ ಇವಾಗ ಸಿದ್ಧವಾಗಿದ್ದೀರಾ, ರೆಡಿ ಆಗಿದ್ದೀರಾ ಅಂತ ಕ್ಲಿಯರಾಗಿ ತೋರಿಸುತ್ತೆ. ಇದು ಬಂದ್ಬಿಟ್ಟು ರಿವರ್ಸ್ದು ಡೆವಿಲ್ ಕಾರ್ಡ್ದು ಅರ್ಥ. ಸೊ ಐ ಹೋಪ್ ನಿಮಗೆ ನನ್ನ ಡೆವಿಲ್ ಕಾರ್ಡ್ದು ಅರ್ಥ ಹೇಳೋ ರೀತಿ, ಅಪ್ರೈಟ್ ಮತ್ತು ರಿವರ್ಸ್ ಕಾರ್ಡ್ದು ಹೇಳೋ ರೀತಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ಸೊ ನಿಮಗೆ ನನ್ನ ವೀಡಿಯೋಸ್ ಮೇಲೆ ಮತ್ತಷ್ಟು ನೋಟಿಫೈ ಆಗ್ತಾ ಇರುತ್ತೆ. ಸೊ ಮುಂದಿನ ವಿಡಿಯೋ ತನಕ ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ತಾ ಇರಿ, ಓಕೆನಾ? ಸೊ ಲೈಕ್ ಮಾಡಿ ಈ ವಿಡಿಯೋನ ಡೆಫಿನೆಟ್ಲಿ, ಅರ್ಥ ಆಯ್ತಾ? ಸೊ ಇದನ್ನ ಶೇರ್ ಮಾಡಿ, ಯಾರಿಗಾದ್ರು ಇನ್ಫಾರ್ಮೇಟಿವ್ ಆಗೂ ಇರುತ್ತೆ, ಸೊ ಅವರು ಕೂಡ ಟ್ಯಾರೋ ಕಲಿಬೋದು, ಆಯಿತಾ? ಸೊ ಮುಂದಿನ ವಿಡಿಯೋಲಿ ಸಿಗುವ. ಶುಭೋದಯ, ಹರೇ ಕೃಷ್ಣ, ರಾಧೆ ರಾಧೆ.